ನಮಸ್ಕಾರ, ಹೋಮಿ ಹೋಮ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ಪುದೀನ ರೈಸ್ ಬಾತ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಪುದೀನ ಓರಲ್ ಹೆಲ್ತ್ಗೆ ತುಂಬ ಒಳ್ಳೆಯದು. ಇಂಡೈಜೆಷನ್ ಸಮಸ್ಯೆ ಇದ್ದವ್ರಿಗೆ ಕೂಡ ಸಹಾಯ ಮಾಡುತ್ತೆ. ಇರಿಟೇಬಲ್ ಬೌವಲ್ ಸಿಂಡ್ರೋಮ್ ಇದ್ದವ್ರಿಗೆ ಕೂಡ ಉಪಯೋಗಕ್ಕೆ ಬರುತ್ತೆ. ಪುದೀನ ರೈಸ್ ಬಾತ್ ಮಾಡೋದು ಹೇಗೆ ಅಂತ ಹೇಳ್ತಿದ್ದೀನಿ. ಮೊದಲಿಗೆ ತುಪ್ಪನ ಕಾಯಿಸ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಜೀರಿಗೆಯನ್ನು ಹಾಕಿ, ಆಮೇಲೆ ಕತ್ತರಿಸಿದ ಕೆಲವು ಹಸಿಮೆಣಸಿನಕಾಯಿಗಳನ್ನು ಹಾಕಿ ಫ್ರೈ ಮಾಡಿ, ತೊಳೆದ ಪುದೀನ ಸೊಪ್ಪನ್ನು ಕೂಡ ಹಾಕಿ ಫ್ರೈ ಮಾಡಿ. ತುಪ್ಪದ ಘಮ ಘಮ ಇಡೀ ಮನೆಯನ್ನು ಆವರಿಸುತ್ತೆ. ಹುರಿದ ಸೊಪ್ಪನ್ನು ಹೀಗೆ ತಟ್ಟೆಗೆ ಹಾಕಿ ಆರಿಸಿ ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ರುಬ್ಬಿಕೊಳ್ಳಿ. ತುಂಬ ನುಣ್ಣಗಾಗೋದೇನು ಬೇಡ, ಅರ್ಧಂಬರ್ಧ ಕ್ರಷ್ ಆಗಿರೋ ಸ್ಟೇಟಸ್ನಲ್ಲಿದ್ದರೆ ಸಾಕು. ಹೀಗೆ ಈಗ ಬಾಣಲಿಯಲ್ಲಿ ಎಣ್ಣೆಯನ್ನು ಕಾಯಿಸಿ ಅದಕ್ಕೆ ಸಾಸಿವೆಯನ್ನು ಹಾಕಿ, ಕಡಲೆಬೇಳೆ ಉದ್ದಿನಬೇಳೆಯನ್ನು ಹಾಕಿ ಫ್ರೈ ಮಾಡಿ, ಕಡಲೆ ಬೀಜನ ಹಾಕಿ ಅದು ಕೂಡ ಹದವಾಗಿ ಫ್ರೈ ಆಗೋಕ್ಕೆ ವೇಟ್ ಮಾಡಿ, ಸ್ವಲ್ಪ ಅರಿಶಿನ ಪುಡಿ ಮತ್ತು ಹೀಗೆ ರುಬ್ಬಿಟ್ಕೊಂಡಂಥ ಪುದೀನ ಮತ್ತು ಮೆಣಸಿನಕಾಯಿ ಪೇಸ್ಟ್ ಇದನ್ನು ಹಾಕಿ, ಸ್ವಲ್ಪ ಉಪ್ಪನ್ನು ಹಾಕಿ, ಈ ಪೇಸ್ಟನ್ನು ಚೆನ್ನಾಗಿ ಫ್ರೈ ಮಾಡಿ. ಸ್ವಲ್ಪ ಎಣ್ಣೆ ಕ್ವಾಂಟಿಟಿ ಜಾಸ್ತಿ ಇದ್ದರೆ ಅನ್ನಕ್ಕೆ ಚೆನ್ನಾಗಿ ಹಿಡ್ಕೊಳ್ಳುತ್ತೆ, ತೀರ ಡ್ರೈ ಅಂತ ಅನಿಸೋದಿಲ್ಲ. ಈ ಪೇಸ್ಟ್ ಕೂಡ ಚೆನ್ನಾಗಿ ಅರೋಮಾ ಬಿಟ್ಕೊಳ್ಳುತ್ತೆ. ಆಮೇಲೆ ಅನ್ನನ ಹಾಕಿ, ವಯಸ್ಸಾದವ್ರಿಗೆಲ್ಲ ಸ್ವಲ್ಪ ಮೆತ್ತಗಿರೋಂಥ ಅನ್ನ ಬೇಕು. ಹಾಗೆ ಇಲ್ಲಿ ಅನ್ನ ಸ್ವಲ್ಪ ಮುದ್ದೆಯಾಗಿ ಮಾಡಿದ್ದೀನಿ. ಹೀಗೆ ಅನ್ನನ ಚೆನ್ನಾಗಿ ಕಲಸಿ, ಉಪ್ಪು ಮತ್ತೆ ಬೇಕಿದ್ದರೆ ಹಾಕ್ಕೊಳ್ಳಿ, ಅದು ಬ್ಯೂಟಿಫುಲ್ ಕಲರ್ಗೆ ತಿರುಗುತ್ತೆ. ಸ್ವಲ್ಪ ಹಳದಿ, ಸ್ವಲ್ಪ ಹಸಿರು. ತುಪ್ಪದಲ್ಲಿ ಹುರಿದಿರೋದ್ರಿಂದ ಅದರದ್ದು ಫ್ಲೇವರ್ ಇದೆ, ಪುದೀನಾದ ಫ್ಲೇವರ್ ಇದೆ. ಬೇಕಿದ್ದರೆ ಗೋಡಂಬಿಯನ್ನು ಹಾಕ್ಬೋದು, ತೆಂಗಿನ ತುರಿಯನ್ನು ಕೂಡ ಹಾಕ್ಬೋದು. ಇದೆಲ್ಲ ಆಪ್ಷನಲ್ಲು. ಬೇಸಿಕ್ ಇಂಗ್ರೀಡಿಯೆಂಟ್ಸಲ್ಲಿ ತುಂಬ ರುಚಿಯಾದಂಥ ಪುದೀನ ರೈಸ್ ಬಾತನ್ನು ಮಾಡೋದನ್ನು ತೋರಿಸಿದ್ದೀನಿ. ಇದು ಕ್ವಿಕ್ಕಾಗಿ ಕೂಡ ಮಾಡ್ಬೋದು. ಹಾರ್ಡ್ಲಿ 10 ಮಿನಿಟ್ಸ್ ಆಗುತ್ತೆ. ಅನ್ನ ಒಂದು ಬೆಂದ್ಕೊಂಡಿದ್ರೆ 10 ಮಿನಿಟ್ಸಲ್ಲಿ ಈ ರೆಸಿಪಿಯನ್ನು ಪ್ರಿಪೇರ್ ಮಾಡ್ಬೋದು. ಪುದೀನ ರೈಸ್ ಬಾತ್ ರುಚಿಯಾಗಿದೆ. ನೀವು ಟ್ರೈ ಮಾಡಿ ಹೇಗಾಯಿತು ಅಂತ ಹೇಳಿ. ಬಾಯ್.